ಕುಮಾರ್ ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಒಂದು ಪುರಸಭೆ ಏನಿದೆ, ಇಲ್ಲಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಹಾಗೂ ಅಲ್ಲಿರ್ತಕ್ಕಂಥ ನಿರ್ಲಕ್ಷ್ಯದ ಬಗ್ಗೆ, ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಇವತ್ತು ನಾವು ಸುದ್ದಿಯನ್ನು ಮಾಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಇಂದು ಏನು ಹೊನ್ನಾಳಿ ತಾಲೂಕಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭವನ ಇದೆ. ಆ ಒಂದು ಹೊಸದಾಗಿ ಕಟ್ಟಿರ್ತಕ್ಕಂಥ ಅಂಬೇಡ್ಕರ್ ಭವನದ ಮುಂದೆ ಸುತ್ತ ಏನು ಹರಪ್ಪನ ಹೊನ್ನಾಳಿಯ ಒಂದು ಗಲೀಜು ನೀರೇನು ಚರಂಡಿ ನೀರು ಬರುತ್ತೆ, ಅದಷ್ಟು ಆ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಭವನದ ಮುಂದೆ ಸಂಪೂರ್ಣವಾಗಿ ನಿಂತಿದೆ. ಇಲ್ಲಿ ನಿರ್ಲಕ್ಷ್ಯವನ್ನು ಅಧಿಕಾರಿಗಳು ಇದ್ರ ಬಗ್ಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದರೂ ಕೂಡ ಯಾವುದೇ ಥರದ ಸ್ಪಂದನೆ ನಮಗೆ ಸಿಗ್ತಾ ಇಲ್ಲ. ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕೇಳಿದರೆ ಬೇಜವಾಬ್ದಾರಿ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಿಗೆ ಇಲ್ಲಿ ಹೆಚ್ಚಿನ ಒತ್ತನ್ನು ನೀಡ್ತಾ ಇಲ್ಲ. ಹಾಗೆ ಇಲ್ಲಿ ಆಗ್ತಕ್ಕಂಥ ವ್ಯವಹಾರಗಳ ಬಗ್ಗೆ ನಾವು ಏನಾದರೂ ಪ್ರಶ್ನೆಯನ್ನು ಮಾಡಿದರೆ, ನೀವ್ಯಾರು ಕೇಳೋದಕ್ಕೆ, ನಮಗೆ IR ಆಫೀಸರ್ ಇದ್ದಾರೆ, ನಮ್ಮನ್ನು ಅವ್ರು ಕೇಳ್ಕೊಂತಾರೆ, ನೀವ್ಯಾರು ಕೇಳೋಕ್ಕೆ ಅಂತೇಳಿ ಸಾರ್ವಜನಿಕರಿಗೆ ಹಾಗೂ ಸಂಘ ಸಂಸ್ಥೆಯವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಂತೇಳಿ ಇಲ್ಲಿ ದೂರ್ತಾ ಇದ್ದಾರೆ. ಇದರ ಬಗ್ಗೆ ಸುಮಾರು ಇಲ್ಲಿ ವಾಸ್ತವವಾಗಿ ಅನೇಕ ತೊಂದರೆಗಳಿದ್ದಾವೆ ಅಂತೇಳಿ ಹೊನ್ನಾಳಿಯ ಅನೇಕ ಸಂಘಟನೆಗಳು ನಮಗೆ ಕರೆಯನ್ನು ಮಾಡಿ ತಿಳಿಸ್ತಾ ಇದ್ದಾರೆ. ಆಗ ನಾವು ಇಲ್ಲಿ ಭೇಟಿ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಒಂದು ಆ ಗಲೀಜು ಡಾಕ್ಟರ್ BR ಅಂಬೇಡ್ಕರ್ ಅವರ ಏನು ಭವನಕ್ಕೆ ಹೋಗ್ತಕ್ಕಂಥ ಆ ನೀರು ಏನಿದೆ ತುಂಬಾ ಅಸಹ್ಯವಾಗಿದೆ. ಯಾಕಂದರೆ ಇಡೀ ಹೊನ್ನಾಳಿಯ ಚರಂಡಿಯ ನೀರು ಪೂರ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಭವನದ ಸುತ್ತ, ಹಾಗೆ ಎಲ್ಲಿ ಅಂದರೂ ಅಲ್ಲಿ ಆ ಚರಂಡಿ ನೀರಿದೆ. ಆ ಭವನಕ್ಕೆ ಹೋಗೋಕ್ಕೂ ಕೂಡ ದಾರಿಯ ಸ್ವಲ್ಪನೂ ಇದಿಲ್ದಂಗೆ ಆಗಿದೆ. ಇದ್ರ ಬಗ್ಗೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂಥ ಆ ಒಂದು ಗಲೀಜನ್ನು, ಆ ನೀರನ್ನು ಬೇರೆಡೆಗೆ ಹೋಗುವಂತೆ ಮಾಡಬೇಕು. ಎಲ್ಲ ಹೊರಗಡೆ ನೀರನ್ನು ಸಾಗಿಸುವಂತೆ ಮಾಡಬೇಕು. ಯಾಕಂದರೆ ಎಲ್ಲ ಚರಂಡಿ ನೀರು ಆ ಅಂಬೇಡ್ಕರ್ ಅವರ ಒಂದು ಭವನದ ಸುತ್ತನೇ ನಿಲ್ತಾ ಇದೆ. ಇದರಿಂದ ತುಂಬಾ ಮುಂದಾಗ್ತಕ್ಕಂಥ ಅನಾಹುತಗಳು ಭಾಳ ಇದೆ. ಯಾಕಂದರೆ ಎಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಈ ಭವನವನ್ನು ನಿರ್ಮಾಣ ಮಾಡುತ್ತೆ. ಆದರೆ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ತಂದಿಡ್ತಿದ್ದೀವಿ. ನೋಡಿ ಯಾವ ರೀತಿ ಇದೆ ಇಲ್ಲಿರ್ತಕ್ಕಂಥ ವಾಸ್ತವ ಅಂತ ನೀವೇ ನೋಡಿ. ಭವನ ಇದು ಹೊಸ ಅಂಬೇಡ್ಕರ್ ಭವನ, ಹೊಸ ಹಾಸ್ಪಿಟ್ಲ್ ಎದುರುಗಡೆ ಇರೋವಂಥದ್ದು. ಈಗ ನೋಡಿ ಸರ್, ಇದು ಇಲ್ಲಿ ನೀರು ಯಾವ ರೀತಿಯಾಗಿ ಹರಿತಾ ಇದೆ. ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವೂ ಇದೆ. ಇಲ್ಲಿಗೆ ಇದು ಚಾಲ್ತಿಯಲ್ಲಿದೆ ಶುದ್ಧ ನೀರಿನ ಘಟಕ. ಇಲ್ಲಿ ನೀರು ಹಿಡಿಯೋಕ್ಕೆ ಇಲ್ಲಿಗೆ ಹೆಂಗೆ ಬರಬೇಕು ಜನ? ಇದು ಪುರಸಭೆ ಮುಖ್ಯಾಧಿಕಾರಿ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಏನಾದರೂ ಆ ಮೇಡಮ್ಗೆ ಪ್ರಶ್ನೆ ಮಾಡಿದರೆ, ನೀನು ಯಾರು, ನಿನಗ್ಯಾಕೆ ಕೇಳಬೇಕು, ನೀನು ಯಾಕೆ ಪ್ರಶ್ನೆ ಮಾಡಿ